ಶುಭೋದಯ ಫ್ರೆಂಡ್ಸ್. ಭಾಗವತಾಮೃತದ 3ನೇ ಬಿಂದು ಇವತ್ತು ಹೇಳ್ತೀನಿ. ಅದೇ ಶ್ರೀಕೃಷ್ಣ ಏನು ಹೇಳ್ತಾನೆ ಅಂದರೆ, ಎಲ್ಲರೂ ಸೇರಿ ಮಾಡೋಣ ಅನ್ನೋದೇ ಇದು 3ನೇ ಬಿಂದು. ಎಲ್ಲರೂ ಸೇರಿ ಮಾಡೋಣ ಅಂದ್ರೇನು? ನೀನೊಬ್ಬನೇ ಮಾಡು ಅಂತ ಅಂದರೆ ಯಾರೂ ಮಾಡಲ್ಲ. ಅಂದರೆ ಯಾರು ಹೇಳಬೇಕಿದನ್ನು? ಶ್ರೀಕೃಷ್ಣ ಪರಮಾತ್ಮ. ಯಾರು? ನಮ್ಮ ತಂದೆಯಾದ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳ್ತಾನ? ಎಲ್ಲರೂ ಸೇರಿ ಮಾಡೋಣ. ನೀನೊಬ್ಬನೇ ಮಾಡು, ನಾನು ಹೀಗೆ ಇರ್ತೀನಿ, ನಾನು ಭಗವಂತ ಅಂದರೆ ಸಾಧ್ಯನೇ ಇಲ್ಲ. ಎಲ್ಲರೂ ಸೇರಿ ಮಾಡೋಣ ಅಂದರೆ ಧೀಮಹಿ, ನಾವೆಲ್ಲರೂ ಸೇರಿ ಮಾಡೋಣ ಅಂದರೆ ಮಾತ್ರ ಎಲ್ಲರೂ ಮಾಡ್ತಾರೆ. ಹಾಗೆ ಇದು ನಮ್ಮಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಮಕ್ಕಳು ಮನೆಯಲ್ಲಿ ದೊಡ್ಡವರು ತಂದೆ ತಾಯಿ ಅಂದರೆ ಏನಿರ್ತಾರಲ್ಲ, ಮಕ್ಕಳನ್ನು ಕರ್ಕೊಂಡು ನಾವೆಲ್ಲರೂ ಸೇರಿ ಮಾಡೋಣ ಬರ್ರಿ ಅಂದರೆ ಮಕ್ಕಳು ಒಳ್ಳೆಯದನ್ನು ಕಲಿತಾರೆ. ನಾವು ಪುಸ್ತಕ ಓದ್ಕೋತ ಕೂತ್ರೆ ಮಕ್ಕಳು ಪುಸ್ತಕ ಓದ್ತಾರೆ. ನಾವೇನಾದರೂ ದೇವರ ಆರಾಧನೆ ಮಾಡ್ಕೋತ ಕೂತ್ರೆ ಮಕ್ಕಳು ಅದನ್ನೇ ಮಾಡ್ತಾರೆ. ಇಲ್ಲ ನಾನು ಬೇರೆ ಕಾಲು ಹರಟೆ ಮಾಡ್ತೀನಿ, ಬರೀ ಮೊಬೈಲ್ ನೋಡ್ಕೋತ ಕೂಡ್ತೀನಿ ಅಂದರೆ ಮಕ್ಕಳು ಅದನ್ನೇ ಮಾಡ್ತಾರೆ. ಸೊ ನಾವು ಅದಕ್ಕೆ ದೊಡ್ಡವರಾದವರು ಮನೆಯಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡಿದರೆ ಮಕ್ಕಳು ಸಹ ಅದನ್ನೇ ಕಲಿತಾರ ಅನ್ನೋದೇ ಇವತ್ತಿನ ಭಾಗವತಾಮೃತದ 3ನೇ ಬಿಂದು. ಎಲ್ಲರಿಗೂ ಅರ್ಥ ಆಯಿತು ಅನ್ಕೋತೀನಿ. ಮತ್ತೆ 4ನೇ ಬಿಂದುವಿನ ಜೊತೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.